ಗೈಸ್ ಹಾಯ್ ಗಾಯ್ಸ್, ಇದು ನನ್ನ ಯೂಟ್ಯೂಬ್ ಫಸ್ಟ್ನೇ ವ್ಲಾಗ್ ಆಗೋದ್ರಿಂದ ಫಸ್ಟ್ನೇ ವ್ಲಾಗ್ ಗೈಸ್. ಎಲ್ಲ ನಗಿತವ್ರು ಗೈಸ್. ಏನು ಗೈಸ್ ಈ ಥರ ಆಗ್ಬಿಟ್ರೆ ಫಸ್ಟ್ನೇ ವ್ಲಾಗು ದೊಡ್ಡದಾಗಿ ಮಾಡೋಣ ಅಂತ ಇದ್ದೀನಿ. ಇದು ಯೂಟ್ಯೂಬಲ್ಲಿ ಹಾಕೋಣ ಅಂತ ಇದ್ದೀನಿ. ಸೊ ಏನೇನು ರಿಯಾಕ್ಷನ್ ಬರುತ್ತೆ ನಮ್ಮ ಮನೆ ಕಡೆಯಿಂದ ನೋಡೋಣ. ಅವ್ರು ಏನೇನು ಹೇಳ್ತಾರೆ ಎಲ್ಲ ಬೈತವ್ರೆ ಗೈಸ್, ಓದು ಅಂತ. ಆದರೂ ಪರವಾಗಿಲ್ಲ, ಒಬ್ರು ಸಪೋರ್ಟ್ ಇದೆ ನಮ್ಮ ಮನೇಲಿ. ಅವರು ನಮ್ಮಮ್ಮಿ ಅವರೇ ನನಗೆ ಎಲ್ಲ ಸಪೋರ್ಟ್ ಮಾಡ್ತಿರೋದು. ನಮ್ಮಮ್ಮನೂ ಅಷ್ಟು ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್. ನಮ್ಮಮ್ಮ ಹಿಡ್ಕೊಂಡು ಓದು ಅಂತ ಹೇಳ್ತವ್ರೆ. ಏನೋ ಗೊತ್ತಿಲ್ಲ ಗೈಸ್. ಇರಿ ನಮ್ಮ ಅಕ್ಕನ ಕೇಳಿದ್ರೆ ಗೈಸ್ ನಮ್ಮ ಅಕ್ಕ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಗೊತ್ತಾ ಗೈಸ್. ಫಸ್ಟ್ ತಿಗಮರ್ಸ್ಕೊಂಡು ಓದೋ ಅಂತ ಉಗಿತವ್ರೆ. ನೋಡೋಣ ಇರಿ ಗೈಸ್. ಹೇಳಕ್ಕ ಅಕ್ಕ, ಇಲ್ಲಿ ನೋಡಿಲಿ, ಇಲ್ಲಿ ನೋಡು, ಹೇಳು. ತಿಂತವ್ರೆ ಗೈಸ್. ಇಲ್ಲಿ ನೋಡಿ ಏನು ತಂದು ಆರ್ಡ್ರ್ ಮಾಡಿ ತಿಂತವ್ರೆ ಗೈಸ್. ಅದು ಬೇರೆ ಅವ್ನು ಮಲ್ಗೋನೆ ಪಾಪು, ಎದ್ಬಿಟ್ಟವನೆ ಗೈಸ್. ಗೈಸ್ ಹೇಳಕ್ಕ, ಏನಕ್ಕ ಮಾಡೋದು? ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಫಸ್ಟ್ ಓದಪ್ಪ ನೀನು, ಆಮೇಲೆ ಯೂಟ್ಯೂಬ್ ಎಲ್ಲ ಮಾಡುವಂತೆ. ಏನೋ ಗೈಸ್ ಹಿಂಗೆ ಹೇಳ್ತಾವ್ರೆ. ನಮ್ಮ ಆಟೋಪ್ಪ ಅಂತ ಕೇಳಂದ ಅಲ್ಲಿ ತಿಂತವ್ರೆ ಗೈಸ್ ಅವರು. ಅಲ್ಲಿ ಗೈಸ್ ಫುಲ್ ಆಹಾ ನೆಮ್ಮದಿಯಾಗಿ ಅವ್ರದ್ದು ಅಂದ್ರೆ ಲೈಫು ಗೈಸ್. ಆದರೂ ತುಂಬ ಕಷ್ಟ ಬಿದ್ದವ್ರೆ ಗೈಸ್. ಆಟೋ ಓಡಿಸ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಅವರು ಬಂದು ದುಡ್ದು ಇವಾಗ ಸಾಯಂಕಾಲ ಕುಣ್ಕೊಂಡು ತಿಂತವ್ರೆ ಗೈಸ್. ಹೇಳಾಟಪ್ಪ, ಏನು ಹೇಳ್ತೀಯ? ಏನು ರಿಯಾಕ್ಷನ್ ಇಲ್ಲ ಆಟಪ್ಪ. ಇಲ್ಲಿ ನೋಡಿ ಇವ್ರು ನಗಿತವ್ರಲ್ಲಿ ಆಲ್ರೆಡಿ. ಅಲ್ಲ ಒಮ್ಮೆ ಕುಂತವ್ರೆ ನೋಡಿ ಗೈಸ್. ಆಯ್ತವ್ರಿ. ನಾವೆಲ್ಲ ಒಂಥರ ರಾಜ್ಕುಮಾರ್ ಇದ್ದಂಗೆ. ಏನು ಹೇಳೋ ಕೆಲಸ ಮಾಡು. ಏನ್ ಮಾಡ್ಬೇಕು? ಇದೆಲ್ಲ ಬಿಟ್ಬಿಟ್ಟು ಹೇಳಾಟಪ್ಪ. ಅವ್ರು ನೆಮ್ಮದಿಯಾಗಿ ತಿಂತವ್ರೆ ಗೈಸ್. ಏನೋ ಹೇಳ್ತಾ ಇದ್ದಲ್ಲ ಅವಾಗ ಗೈಸ್. ನಮ್ಮಪ್ಪ ಬಂದರು ಬೈತಾರೆ ಪಕ್ಕ ಗೈಸ್. ಪರವಾಗಿಲ್ಲ ಆದರೂ ಹೇಳಮ್ಮ. ಏನಮ್ಮ, ನಾನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಏನು ಅನಿಸ್ತಾ ಇದೆ? ಬೆಳೆಯಲ್ವಾ? ಅಲ್ಲ, ಫಿಸಿಕಲ್ ಆಗಿ ಬೆಳೆದಿದ್ದೀನಿ, ಫಿಸಿಕಲಿ ಆಗಿ ಮೆಂಟಲಿ ಆಗು ಬೆಳೆದಿದ್ದೀನಿ. ಸ್ವಲ್ಪ ಚೈಲ್ಡ್ ವಿಷಯ ಬಿಟ್ರೆ ಅದೇನಿಲ್ಲ. ಹೇಳು ಏನು ಅಂತ. ಇವ್ರ ಸಪೋರ್ಟ್ ಇಂದಾನೆ ನಾನು ಇದು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದು. ಇಲ್ಲಿ ನಮ್ಮಕ್ಕ ಸರಿ ತಿಂದವ್ರೆ. ತಿನ್ರಿ. ಇವಾಗ ನಮ್ಮಪ್ಪ ಬರ್ತಾರೆ. ಎಲ್ಲವ್ರೆ ಇಲ್ಲಿ ಬಂದ್ರು ಗೈಸ್. ನಮ್ಮಪ್ಪ ಏನು ರಿಯಾಕ್ಷನ್ ಇಲ್ಲ. ಅವರು ನಮ್ಮಪ್ಪಂಗೆ ಪಾಪು ಇದ್ರೆ ಸಾಕು ಗೈಸ್, ಆಟ ಆಡ್ಕೊಂಡು ಇದ್ಬಿಡ್ತಾರೆ. ನಮ್ಮಪ್ಪಂಗೆ ಮಕ್ಕಳು ಅಂದರೆ ಪ್ರಾಣ ಗೈಸ್. ಬೇಬಿ ಸಿಟ್ಟಿಂಗ್ ಓಪನ್ ಮಾಡಿ ಅಂತ ಹೇಳ್ತಾರೆ. ನಮ್ಮದು ಒಂದು ಕಂಪ್ನಿ ಓಪನ್ ಮಾಡೋಣ, ಒಂದು ಶಾಪ್ ಬೇಬಿ ಸಿಟ್ಟಿಂಗ್ ಥರ. ನೆಕ್ಸ್ಟ್ ಇನ್ನೇನು ಹೇಳು ಮಮ್ಮಿ, ಇನ್ನೇನು ಫೀಡ್ಬ್ಯಾಕು? ಬೇಡ ಅಂತ ಇದ್ದಾರೆ ಗೈಸ್. ನಮ್ಮಮ್ಮ ಬೇಡ ಅಂತವ್ರೆ ಗೈಸ್. ಅಕ್ಕ ಹೇಳಕ್ಕ, ಏನು ಕರೆಕ್ಟಾಗಿ ಹೇಳಕ್ಕ. ಏನು ಹೇಳ್ತಾ ಇಲ್ಲ ಗೈಸ್. ನಮ್ಮಪ್ಪ ಏನೋ ಅದಾ ಪಕೋಡ, ಬ್ರೆಡ್ ಪಕೋಡ ಹೆಂಗಿದೆಪ್ಪ ಗೈಸ್? ನಾವು ಅಪ್ಪಂಗೆ ಕೇಳಕ್ ಭಯ, ಆದ್ರೂ ಪರವಾಗಿಲ್ಲ ಕೇಳ್ಬಿಡೋಣ. ಹೇಳಪ್ಪ, ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿ. ಏನು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೇಳು ಗೈಸ್. ಅವ್ರು ತಿಂತವ್ರೆ, ಅದ್ರ ಬಗ್ಗೆ ಹೇಳ್ತವ್ರು. ನಾನು ಕೇಳ್ತಾ ಇದ್ರೆ ಅದನ್ನ ಹೇಳ್ತಾನೆ ಇಲ್ಲ ಗೈಸ್. ಗೈಸ್ ಬರೀ ಒಳ್ಳೇದಾಗ್ಲಿ ಏನಾಗ್ಲಿ, ಹೆಂಗೆ ಎತ್ತ ನಾನು ಬೆಳಿತೀನ ಇಲ್ಲ. ರೋಡ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಅವೆಲ್ಲ ಬಂದು ಫೋಟೋ ತೆಗೆದು ಹಾಕಿ
ಸಮಾಜ ಕೆಲಸ ಏನೇನ್ ಮಾಡ್ತಾ ಇದೀವೋ ಅವನ್ನೆಲ್ಲ ಹಾಕ್ಬೇಕು. ಗೈಸ್ ಇವ್ರದ್ದು ಮೆಂಬರ್ ಅಲ್ಲ ಇಲ್ಲಿ ರಾಜಕೀಯ ಪಂಚಾಯತಿ ಮೆಂಬರು, ಅದಕ್ಕೆ ಇದು ಜಾಸ್ತಿ ನಮ್ಮಪ್ಪ ಕಡೆ ಅವನ್ನೆಲ್ಲ ಹಾಕ್ಬೇಕು. ಒಳ್ಳೆ ಕೆಲಸಗಳು ನಾವೇನ್ ಮಾಡ್ತೀವಿ, ಲೈಟ್ಗಳು ಹಾಕ್ಸೋದು, ರೋಡ್ ಕ್ಲೀನ್ ಮಾಡ್ಸೋದು, ಅವೆಲ್ಲ ಹಾಕ್ಬೇಕು. ಗೈಸ್ ನಮ್ಮಪ್ಪ ಇಲ್ಲಿ ಇದೊಂದೇ ಹೇಳ್ಕೊಂಡಿರೋದಲ್ಲ. ಪಂಚಾಯತಿ ಮೆಂಬರ್ ಅಲ್ವಾ ಗೈಸ್, ಅದಕ್ಕೋಸ್ಕರ ಇದು ನಮ್ಮ ಮನೇಲಿ ಪೊಲಿಟಿಷಿಯನ್ ಅಂದ್ರೆ ಅವ್ರಿಗೆ ಜಾಸ್ತಿ ಗೊತ್ತಿರೋದು. ಅದೇ ಕೊಂಡು ಬರೀ ತಿನ್ರಿ ನೀವು, ಬರೀ ತಿನ್ಕೊಂಡು ಇಟ್ಕೊಂಡು. ಗೈಸ್ ತಿನ್ಬೇಕು, ಆಮೇಲೆ ತಿನ್ನೋಣ. ಫಸ್ಟು ವ್ಲಾಗ್ ಮಾಡ್ಬಿಟ್ಟು ಆಮೇಲೆ ತಿನ್ನೋಣ ಅನ್ಕೊಂಡಿನಿ ಗೈಸ್. ಬ್ಲಾಗ್ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ವ್ಲಾಗ್ ಮಾಡಿ ಫಸ್ಟು ಕಂಟ್ರಿ ಸುತ್ತೋಣ, ಆಮೇಲೆ ಮಮ್ಮಿ ಅದೇ ನಮ್ಮ ಡ್ರೀಮ್ ಐತಲ್ಲ ಅದಕ್ಕೆ ಕನ್ಸೇನು ನನ್ಸ್ ಮಾಡ್ಕೊಳೋಣ. ಇದೇ ಥರ ಜನರು ಸಪೋರ್ಟ್ ನನ್ನ ಕಡೆ ಇದ್ರೆ, ಇದೇ ಥರ ಬೆಳೆದ್ರೆ ಒಂದು ಚಾಲೆಂಜ್ಗಳು ಸ್ಟಾರ್ಟ್ ಮಾಡ್ತೀನಿ. ಇನ್ನು ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂತ ಹೇಳ್ತೀನಿ ಅಂತ ಇಷ್ಟಪಡ್ತೀನಿ. ಸಮಾಜ ಸೇವೆ ಮಾಡ್ತೀನಿ. ಸಮಾಜ ಸೇವೆ ಬೇಡ ಪೃಥ್ವಿ, ಸಮಾಜ ಸೇವೆ ಮಾಡಕ್ ಬೇಜಾನ್ ಜನ ಇದ್ದಾರೆ. ಕೆಲವರು ಸಮಾಜ ಸೇವೆ ಮಾಡಲ್ಲ, ನಿರ್ಗತಿಕರು, ಕೈಲಾಗದವರು ಅಂತ ನಮ್ಮ ಕಣ್ಣಿಗೆ ಯಾರು ಬೀಳ್ತಾರೆ ಅವರಿಗೆ ನಿನ್ನಿಂದ ಆದ ಸಹಾಯ ಮಾಡಷ್ಟೇ. ಇದು ಹೇಳ್ತಾ ಇದ್ದಾರೆ. ನಮ್ಮಮ್ಮ ಬರೀ ಮೆಡಿಕಲ್ ಗೈಸ್, ಏನೇ ಬೇಕಂದ್ರು DM ಮಾಡಿ. ಏನಾದ್ರು ಮೆಡಿಸನ್ ಬೇಕಾ ತಲೆನೋವಿಗೆ ಎಲ್ಲ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಅಲ್ಲಿ ಅಮ್ಮ ಕೆಲಸ ಮಾಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ. ಅವರು ಹೇಳ್ಮಾ ಹೆಂಗಿರುತ್ತೆ, ಯಾವ ತರ ಇದ್ ಮಾಡೋದು, ಹ್ಯಾಪಿ ಬರ್ತ್ಡೇಗೆ ಸ್ವೀಟ್ ಕೊಟ್ಟಿರೋದು ಪೂಜಾ. ಹೇಳು. ಅಮ್ಮನ್ ಬರ್ಡೇ ಅಲ್ಲ ನಾಳೆ, ಮಮ್ಮಿ ಬರ್ಡೇ ನಾಳೆ. ಹೌದಾ ಗೈಸ್, ಮಮ್ಮಿದು ಬರ್ಡೇ ಗೈಸ್ ನಾಳೆ. ನಂಗೆ ಗೊತ್ತೇ ಇದ್ದಿಲ್ಲ ಈ ವಿಷಯ. ನಾಳೆ ಏನೋ ಒಂದು ಮಾಡಿಸ್ಬೇಕು ಗೈಸ್. ಎಲ್ಲಿ ಹೌದು ಡೂಡೇ ಬಂದಿಲ್ಲ, ಡೂಡು ಮಿಸ್ಸು ಗೈಸ್. ಡೂಡು ಒಬ್ಬ ಮಿಸ್ ಆಗ್ಬಿಟ್ಟವ್ರೆ. ಅವ್ರು ಬಂದ್ರೆ ಪಕ್ಕ ಇನ್ನ ಚೆನ್ನಾಗಿರ್ತದೆ. ಅವ್ರಿದ್ರೆ ಇನ್ನ ಫನ್ ಆಗಿರುತ್ತೆ. ಸ್ವಲ್ಪ ಅವ್ರಿಗೆ ಮುಜುಗರ ಮಾತಾಡೋದಕ್ಕೆ, ಆದ್ರೂ ಪರವಾಗಿಲ್ಲ ಗೈಸ್. ಇಲ್ಲಿಗೆ ಹೇಳ್ತಾ ಇದೇ ಒಂದು ನನ್ನ ಫಸ್ಟ್ ವ್ಲಾಗ್ ಆಗುತ್ತೆ. ಸೊ ಇದೇ ಥರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್ ಟಾಟಾ.